ಸುಪ್ರೀಂ ಕೋರ್ಟ್ ರಿಲೀಸ್ಗೆ ಸೂಚನೆ ನೀಡಿದೆ. ಗುರುವಾರ ಆದೇಶ ಬರುತ್ತೆ. ಸರ್ ನೀವೇನು ಹೇಳಿ ಸರ್, ನಿಮ್ಮ ಹೋರಾಟ ಯಾವ ರೀತಿ ಇರ್ತಂತ ಈಗ? ಥಗ್ ಲೈಫ್ ಸಿನಿಮಾ ಮುಗ್ದೋಗಿರುವಂಥ ಕತೆ ತಮಿಳ್ನಾಡಲ್ಲಿ ತಮಿಳ್ನಾಡು ಜನತೆನೇ ಮುಗಿಸ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ, ವಾಣಿಜ್ಯ ಮಂಡಳಿ, ಕನ್ನಡಿಗರು, ಕನ್ನಡ ಹೋರಾಟಗಾರರು ಒಟ್ಟಿಗೆ ನಿಂತು ಅದನ್ನು ಬಿಡುಗಡೆ ಮಾಡಲಿಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ. ಹೈಕೋರ್ಟ್ ಹೇಳಿದೆ ಕನ್ನಡಿಗರಲ್ಲಿ ಕ್ಷಮೆ ಕೇಳಿ ಬನ್ನಿ ಅಂತ. ಅದನ್ನು ಮೀರಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರ್ಬೋದು, ಆದರೆ ಕನ್ನಡಿಗರ ಜನರ ತೀರ್ಮಾನ ಇದೆಯಲ್ಲ, ನಮ್ಮ ಕನ್ನಡಿಗರ ತಾಯಿ ಕನ್ನಡಿಗರ ಭಾಷೆ ಬಗ್ಗೆ ಮಾತಾಡಿದರೆ ಕನ್ನಡಿಗರು ಮಾತ್ರ ಸುಮ್ಮನೆ ಅದನ್ನ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅನ್ನುವಂಥದ್ದು ಇರುವಂಥದ್ದು. ಸರ್ ನಿಮ್ಮ ರಿಲೀಸ್ ಮಾಡೋಕ್ಕೆ ನೀವು ಬಿಡಲ್ಲ ಸರ್, ಹಾಗಾದ್ರೆ ಯಾವುದೇ ಕಾರಣಕ್ಕೂ? ಖಂಡಿತವಾಗಲ್ಲ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅದು ತಗೊಳ್ಳೋರು ಯಾರು, ಎಂಟೇದೆ ಬಂಟ ಯಾರು ಇದ್ದಾರೆ ನೋಡಬೇಕಲ್ಲ, ವಿತರಕರು ಯಾರು ಬಿಡಲ್ಲ, ತಗೊಳ್ಳೋರು ಯಾರು, ಬಿಡುಗಡೆ ಮಾಡೋರು ಯಾರು, ಯಾವ ರೀತಿ ಬಿಡುಗಡೆ ಆಗುತ್ತೆ ನೋಡೋಣ. ನಾವು ಸರ್ ಫಿಲ್ಮ್ ಚೇಂಬರ್ ಸರ್ ನಿಮ್ಮ ಜೊತೆ ಸಭೆ ಮಾಡಲಿಕ್ಕೆ ಮುಂದಾಗ್ತಿದಂತೆ ಇನ್ನೊಂದು 2 ದಿನದಲ್ಲಿ ಈ ಒಂದು ವಿಚಾರಕ್ಕೆ. ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಂತ ಸರ್ಕಾರ ಇದೆ, ಸರ್ಕಾರನೂ ವಿರೋಧ ಮಾಡಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮಾಡಿದ್ದಾರೆ. ನೋಡೋಣ ಏನೇನು ಬೆಳವಣಿಗೆ ಆಗ್ತಾವೆ ನೋಡೋಣ. ಮುಂದಿನ ಕಾಂಡಕ್ಕೆ ರಿಲೀಸ್ ಮಾಡಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹೋರಾಟ ನಮ್ಮ ಹಕ್ಕು, ನಮ್ಮ ಭಾಷೆ, ನಮ್ಮ ತಾಯಿ, ನಮ್ಮ ಕನ್ನಡಿಗರ ಬಗ್ಗೆ ಮಾತಾಡಿದರೆ ಯಾವುದೇ ದೊಡ್ಡ ವ್ಯಕ್ತಿಯಾಗಲಿ ಬಿಡಲ್ಲ. ಅದೇ ರೀತಿ ಕನ್ನಡ ಚಿತ್ರಗಳ ಮಲ್ಟಿಪ್ಲೆಕ್ಸಲ್ಲೂ ಸಹ ಕನ್ನಡ ಚಿತ್ರವನ್ನು ಯಾವುದೇ ಕಾರಣಕ್ಕೆ ಮುಟ್ಟಬಾರ್ದು. ಕನ್ನಡ ಚಿತ್ರ ಇವತ್ತು ಸಂಘರ್ಷದಲ್ಲಿದೆ. ಸರ್ಕಾರ ಮುಂದಾಗಬೇಕು, ಕನ್ನಡ ಚಿತ್ರರಂಗವನ್ನು ಉಳಿಸುವಂಥ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಸ್ ಸರ್, ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುಪ್ರೀಂ ಕೋರ್ಟ್ ರಿಲೀಸ್ಗೆ ಸೂಚನೆ ನೀಡಿದೆ. ಗುರುವಾರ ಆದೇಶ ಬರುತ್ತೆ. ಸರ್ ನೀವೇನು ಹೇಳಿ ಸರ್, ನಿಮ್ಮ ಹೋರಾಟ ಯಾವ ರೀತಿ ಇರ್ತಂತ ಈಗ? ಥಗ್ ಲೈಫ್ ಸಿನಿಮಾ ಮುಗ್ದೋಗಿರುವಂಥ ಕತೆ ತಮಿಳ್ನಾಡಲ್ಲಿ ತಮಿಳ್ನಾಡು ಜನತೆನೇ ಮುಗಿಸ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ, ವಾಣಿಜ್ಯ ಮಂಡಳಿ, ಕನ್ನಡಿಗರು, ಕನ್ನಡ ಹೋರಾಟಗಾರರು ಒಟ್ಟಿಗೆ ನಿಂತು ಅದನ್ನು ಬಿಡುಗಡೆ ಮಾಡಲಿಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ. ಹೈಕೋರ್ಟ್ ಹೇಳಿದೆ ಕನ್ನಡಿಗರಲ್ಲಿ ಕ್ಷಮೆ ಕೇಳಿ ಬನ್ನಿ ಅಂತ. ಅದನ್ನು ಮೀರಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರ್ಬೋದು, ಆದರೆ ಕನ್ನಡಿಗರ ಜನರ ತೀರ್ಮಾನ ಇದೆಯಲ್ಲ, ನಮ್ಮ ಕನ್ನಡಿಗರ ತಾಯಿ ಕನ್ನಡಿಗರ ಭಾಷೆ ಬಗ್ಗೆ ಮಾತಾಡಿದರೆ ಕನ್ನಡಿಗರು ಮಾತ್ರ ಸುಮ್ಮನೆ ಅದನ್ನ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅನ್ನುವಂಥದ್ದು ಇರುವಂಥದ್ದು. ಸರ್ ನಿಮ್ಮ ರಿಲೀಸ್ ಮಾಡೋಕ್ಕೆ ನೀವು ಬಿಡಲ್ಲ ಸರ್, ಹಾಗಾದ್ರೆ ಯಾವುದೇ ಕಾರಣಕ್ಕೂ? ಖಂಡಿತವಾಗಲ್ಲ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅದು ತಗೊಳ್ಳೋರು ಯಾರು, ಎಂಟೇದೆ ಬಂಟ ಯಾರು ಇದ್ದಾರೆ ನೋಡಬೇಕಲ್ಲ, ವಿತರಕರು ಯಾರು ಬಿಡಲ್ಲ, ತಗೊಳ್ಳೋರು ಯಾರು, ಬಿಡುಗಡೆ ಮಾಡೋರು ಯಾರು, ಯಾವ ರೀತಿ ಬಿಡುಗಡೆ ಆಗುತ್ತೆ ನೋಡೋಣ. ನಾವು ಸರ್ ಫಿಲ್ಮ್ ಚೇಂಬರ್ ಸರ್ ನಿಮ್ಮ ಜೊತೆ ಸಭೆ ಮಾಡಲಿಕ್ಕೆ ಮುಂದಾಗ್ತಿದಂತೆ ಇನ್ನೊಂದು 2 ದಿನದಲ್ಲಿ ಈ ಒಂದು ವಿಚಾರಕ್ಕೆ. ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಂತ? ಸರ್ಕಾರ ಇದೆ, ಸರ್ಕಾರನೂ ವಿರೋಧ ಮಾಡಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮಾಡಿದ್ದಾರೆ. ನೋಡೋಣ ಏನೇನು ಬೆಳವಣಿಗೆ ಆಗ್ತಾವೆ ನೋಡೋಣ. ಮುಂದಿನ ಕಾಂಡಕ್ಕೆ ರಿಲೀಸ್ ಮಾಡಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹೋರಾಟ ನಮ್ಮ ಹಕ್ಕು, ನಮ್ಮ ಭಾಷೆ, ನಮ್ಮ ತಾಯಿ, ನಮ್ಮ ಕನ್ನಡಿಗರ ಬಗ್ಗೆ ಮಾತಾಡಿದರೆ ಯಾವುದೇ ದೊಡ್ಡ ವ್ಯಕ್ತಿಯಾಗಲಿ ಬಿಡಲ್ಲ. ಅದೇ ರೀತಿ ಕನ್ನಡ ಚಿತ್ರಗಳ ಮಲ್ಟಿಪ್ಲೆಕ್ಸಲ್ಲೂ ಸಹ ಕನ್ನಡ ಚಿತ್ರವನ್ನು ಯಾವುದೇ ಕಾರಣಕ್ಕೆ ಮುಟ್ಟಬಾರ್ದು. ಕನ್ನಡ ಚಿತ್ರ ಇವತ್ತು ಸಂಘರ್ಷದಲ್ಲಿದೆ. ಸರ್ಕಾರ ಮುಂದಾಗಬೇಕು, ಕನ್ನಡ ಚಿತ್ರರಂಗವನ್ನು ಉಳಿಸುವಂಥ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಸ್ ಸರ್, ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುಪ್ರೀಂ ಕೋರ್ಟ್ ರಿಲೀಸ್ಗೆ ಸೂಚನೆ ನೀಡಿದೆ. ಗುರುವಾರ ಆದೇಶ ಬರುತ್ತೆ. ಸರ್ ನೀವೇನು ಹೇಳಿ ಸರ್, ನಿಮ್ಮ ಹೋರಾಟ ಯಾವ ರೀತಿ ಇರ್ತಂತ ಈಗ? ಥಗ್ ಲೈಫ್ ಸಿನಿಮಾ ಮುಗ್ದೋಗಿರುವಂಥ ಕತೆ ತಮಿಳ್ನಾಡಲ್ಲಿ ತಮಿಳ್ನಾಡು ಜನತೆನೇ ಮುಗಿಸ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ, ವಾಣಿಜ್ಯ ಮಂಡಳಿ, ಕನ್ನಡಿಗರು, ಕನ್ನಡ ಹೋರಾಟಗಾರರು ಒಟ್ಟಿಗೆ ನಿಂತು ಅದನ್ನು ಬಿಡುಗಡೆ ಮಾಡಲಿಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ. ಹೈಕೋರ್ಟ್ ಹೇಳಿದೆ ಕನ್ನಡಿಗರಲ್ಲಿ ಕ್ಷಮೆ ಕೇಳಿ ಬನ್ನಿ ಅಂತ. ಅದನ್ನು ಮೀರಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರ್ಬೋದು, ಆದರೆ ಕನ್ನಡಿಗರ ಜನರ ತೀರ್ಮಾನ ಇದೆಯಲ್ಲ, ನಮ್ಮ ಕನ್ನಡಿಗರ ತಾಯಿ ಕನ್ನಡಿಗರ ಭಾಷೆ ಬಗ್ಗೆ ಮಾತಾಡಿದರೆ ಕನ್ನಡಿಗರು ಮಾತ್ರ ಸುಮ್ಮನೆ ಅದನ್ನ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅನ್ನುವಂಥದ್ದು ಇರುವಂಥದ್ದು. ಸರ್ ನಿಮ್ಮ ರಿಲೀಸ್ ಮಾಡೋಕ್ಕೆ ನೀವು ಬಿಡಲ್ಲ ಸರ್, ಹಾಗಾದ್ರೆ ಯಾವುದೇ ಕಾರಣಕ್ಕೂ? ಖಂಡಿತವಾಗಲ್ಲ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅದು ತಗೊಳ್ಳೋರು ಯಾರು, ಎಂಟೇದೆ ಬಂಟ ಯಾರು ಇದ್ದಾರೆ ನೋಡಬೇಕಲ್ಲ, ವಿತರಕರು ಯಾರು ಬಿಡಲ್ಲ, ತಗೊಳ್ಳೋರು ಯಾರು, ಬಿಡುಗಡೆ ಮಾಡೋರು ಯಾರು, ಯಾವ ರೀತಿ ಬಿಡುಗಡೆ ಆಗುತ್ತೆ ನೋಡೋಣ. ನಾವು ಸರ್ ಫಿಲ್ಮ್ ಚೇಂಬರ್ ಸರ್ ನಿಮ್ಮ ಜೊತೆ ಸಭೆ ಮಾಡಲಿಕ್ಕೆ ಮುಂದಾಗ್ತಿದಂತೆ ಇನ್ನೊಂದು 2 ದಿನದಲ್ಲಿ ಈ ಒಂದು ವಿಚಾರಕ್ಕೆ. ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಂತ? ಸರ್ಕಾರ ಇದೆ, ಸರ್ಕಾರನೂ ವಿರೋಧ ಮಾಡಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮಾಡಿದ್ದಾರೆ. ನೋಡೋಣ ಏನೇನು ಬೆಳವಣಿಗೆ ಆಗ್ತಾವೆ ನೋಡೋಣ. ಮುಂದಿನ ಕಾಂಡಕ್ಕೆ ರಿಲೀಸ್ ಮಾಡಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹೋರಾಟ ನಮ್ಮ ಹಕ್ಕು, ನಮ್ಮ ಭಾಷೆ, ನಮ್ಮ ತಾಯಿ, ನಮ್ಮ ಕನ್ನಡಿಗರ ಬಗ್ಗೆ ಮಾತಾಡಿದರೆ ಯಾವುದೇ ದೊಡ್ಡ ವ್ಯಕ್ತಿಯಾಗಲಿ ಬಿಡಲ್ಲ. ಅದೇ ರೀತಿ ಕನ್ನಡ ಚಿತ್ರಗಳ ಮಲ್ಟಿಪ್ಲೆಕ್ಸಲ್ಲೂ ಸಹ ಕನ್ನಡ ಚಿತ್ರವನ್ನು ಯಾವುದೇ ಕಾರಣಕ್ಕೆ ಮುಟ್ಟಬಾರ್ದು. ಕನ್ನಡ ಚಿತ್ರ ಇವತ್ತು ಸಂಘರ್ಷದಲ್ಲಿದೆ. ಸರ್ಕಾರ ಮುಂದಾಗಬೇಕು, ಕನ್ನಡ ಚಿತ್ರರಂಗವನ್ನು ಉಳಿಸುವಂಥ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಸ್ ಸರ್, ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುಪ್ರೀಂ ಕೋರ್ಟ್ ರಿಲೀಸ್ಗೆ ಸೂಚನೆ ನೀಡಿದೆ. ಗುರುವಾರ ಆದೇಶ ಬರುತ್ತೆ. ಸರ್ ನೀವೇನು ಹೇಳಿ ಸರ್, ನಿಮ್ಮ ಹೋರಾಟ ಯಾವ ರೀತಿ ಇರ್ತಂತ ಈಗ? ಥಗ್ ಲೈಫ್ ಸಿನಿಮಾ ಮುಗ್ದೋಗಿರುವಂಥ ಕತೆ ತಮಿಳ್ನಾಡಲ್ಲಿ ತಮಿಳ್ನಾಡು ಜನತೆನೇ ಮುಗಿಸ್ಬಿಟ್ಟಿದ್ದಾರೆ.
ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ವಾಣಿಜ್ಯ ಮಂಡಳಿ ಕನ್ನಡಿಗರು ಕನ್ನಡ ಹೋರಾಟಗಾರರು ಒಟ್ಟಿಗೆ ನಿಂತು ಅದನ್ನು ಬಿಡುಗಡೆ ಮಾಡಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಿಲ್ಲ. ಹೈಕೋರ್ಟ್ ಹೇಳಿದೆ ಕನ್ನಡಿಗರಲ್ಲಿ ಕ್ಷಮೆ ಕೇಳಿ ಬನ್ನಿ ಅಂತ. ಅದನ್ನು ಮೀರಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರ್ಬೋದು, ಆದರೆ ಕನ್ನಡಿಗರ ಜನರ ತೀರ್ಮಾನ ಇದೆಯಲ್ಲ, ನಮ್ಮ ಕನ್ನಡಿಗರ ತಾಯಿ ಕನ್ನಡಿಗರ ಭಾಷೆ ಬಗ್ಗೆ ಮಾತಾಡಿದರೆ ಕನ್ನಡಿಗರು ಮಾತ್ರ ಸುಮ್ಮನೆ ಅದನ್ನ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅನ್ನುವಂಥದ್ದು ಇರುವಂಥದ್ದು. ಸರ್ ನಿಮ್ಮ ರಿಲೀಸ್ ಮಾಡೋಕ್ಕೆ ನೀವು ಬಿಡಲ್ಲ ಸರ್, ಹಾಗಾದ್ರೆ ಯಾವುದೇ ಕಾರಣಕ್ಕೂ? ಖಂಡಿತವಾಗಲೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅದು ತಗೊಳ್ಳೋರು ಯಾರು, ಎಂಟೇದೆ ಬಂಟ ಯಾರು ಇದ್ದಾರೆ ನೋಡಬೇಕಲ್ಲ, ವಿತರಕರು ಯಾರು ಬಿಡಲ್ಲ ಬೇಕಲ್ಲ. ತಗೊಳ್ಳೋರು ಯಾರು, ಬಿಡುಗಡೆ ಮಾಡೋರು ಯಾರು, ಯಾವ ರೀತಿ ಬಿಡುಗಡೆ ಆಗುತ್ತೆ ನೋಡೋಣ. ನಾವು ಸರ್ ಫಿಲ್ಮ್ ಚೇಂಬರ್ ಸರ್ ನಿಮ್ಮ ಜೊತೆ ಸಭೆ ಮಾಡಲಿಕ್ಕೆ ಮುಂದಾಗ್ತಿದಂತೆ ಇನ್ನೊಂದು 2 ದಿನದಲ್ಲಿ ಈ ಒಂದು ವಿಚಾರಕ್ಕೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಂತ ಸರ್ಕಾರ ಇದೆ, ಸರ್ಕಾರನೂ ವಿರೋಧ ಮಾಡಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮಾಡಿದ್ದಾರೆ. ನೋಡೋಣ ಏನೇನು ಬೆಳವಣಿಗೆ ಆಗ್ತಾವೆ ನೋಡೋಣ. ಮುಂದಿನ ಕಾಂಡಕ್ಕೆ ರಿಲೀಸ್ ಮಾಡಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹೋರಾಟ ನಮ್ಮ ಹಕ್ಕು, ನಮ್ಮ ಭಾಷೆ, ನಮ್ಮ ತಾಯಿ, ನಮ್ಮ ಕನ್ನಡಿಗರ ಬಗ್ಗೆ ಮಾತಾಡಿದರೆ ಯಾವುದೇ ದೊಡ್ಡ ವ್ಯಕ್ತಿಯಾಗಲಿ ಬಿಡಲ್ಲ. ಅದೇ ರೀತಿ ಕನ್ನಡ ಚಿತ್ರಗಳ ಮಲ್ಟಿಪ್ಲೆಕ್ಸಲ್ಲೂ ಸಹ ಕನ್ನಡ ಚಿತ್ರವನ್ನು ಯಾವುದೇ ಕಾರಣಕ್ಕೆ ಮುಟ್ಟಬಾರ್ದು. ಕನ್ನಡ ಚಿತ್ರ ಇವತ್ತು ಸಂಕಷ್ಟದಲ್ಲಿದೆ, ಸರ್ಕಾರ ಮುಂದಾಗಬೇಕು, ಕನ್ನಡ ಚಿತ್ರರಂಗವನ್ನು ಉಳಿಸುವಂಥ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಸ್ ಸರ್, ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುಪ್ರೀಂ ಕೋರ್ಟ್ ರಿಲೀಸ್ಗೆ ಸೂಚನೆ ನೀಡಿದೆ, ಗುರುವಾರ ಆದೇಶ ಬರುತ್ತೆ. ಸರ್ ನೀವೇನು ಸರ್ ನಿಮ್ಮ ಹೋರಾಟ ಯಾವ ರೀತಿ ಇರ್ತಂತ? ಈಗ ಥಗ್ ಲೈಫ್ ಸಿನಿಮಾ ಮುಗ್ದೋಗಿರುವಂಥ ಕತೆ ತಮಿಳ್ನಾಡಲ್ಲಿ ತಮಿಳ್ನಾಡು ಜನತೆನೇ ಮುಗಿಸ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ವಾಣಿಜ್ಯ ಮಂಡಳಿ ಕನ್ನಡಿಗರು ಕನ್ನಡ ಹೋರಾಟಗಾರರು ಒಟ್ಟಿಗೆ ನಿಂತು ಅದನ್ನು ಬಿಡುಗಡೆ ಮಾಡಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಿಲ್ಲ. ಹೈಕೋರ್ಟ್ ಹೇಳಿದೆ ಕನ್ನಡಿಗರಲ್ಲಿ ಕ್ಷಮೆ ಕೇಳಿ ಬನ್ನಿ ಅಂತ. ಅದನ್ನು ಮೀರಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರ್ಬೋದು, ಆದರೆ ಕನ್ನಡಿಗರ ಜನರ ತೀರ್ಮಾನ ಇದೆಯಲ್ಲ, ನಮ್ಮ ಕನ್ನಡಿಗರ ತಾಯಿ ಕನ್ನಡಿಗರ ಭಾಷೆ ಬಗ್ಗೆ ಮಾತಾಡಿದರೆ ಕನ್ನಡಿಗರು ಮಾತ್ರ ಸುಮ್ಮನೆ ಅದನ್ನ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅನ್ನುವಂಥದ್ದು ಇರುವಂಥದ್ದು. ಸರ್ ನಿಮ್ಮ ರಿಲೀಸ್ ಮಾಡೋಕ್ಕೆ ನೀವು ಬಿಡಲ್ಲ ಸರ್, ಹಾಗಾದ್ರೆ ಯಾವುದೇ ಕಾರಣಕ್ಕೂ? ಖಂಡಿತವಾಗಲೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅದು ತಗೊಳ್ಳೋರು ಯಾರು, ಎಂಟೇದೆ ಬಂಟ ಯಾರು ಇದ್ದಾರೆ ನೋಡಬೇಕಲ್ಲ, ವಿತರಕರು ಯಾರು ಬಿಡಲ್ಲ ಬೇಕಲ್ಲ. ತಗೊಳ್ಳೋರು ಯಾರು, ಬಿಡುಗಡೆ ಮಾಡೋರು ಯಾರು, ಯಾವ ರೀತಿ ಬಿಡುಗಡೆ ಆಗುತ್ತೆ ನೋಡೋಣ. ನಾವು ಸರ್ ಫಿಲ್ಮ್ ಚೇಂಬರ್ ಸರ್ ನಿಮ್ಮ ಜೊತೆ ಸಭೆ ಮಾಡಲಿಕ್ಕೆ ಮುಂದಾಗ್ತಿದಂತೆ ಇನ್ನೊಂದು 2 ದಿನದಲ್ಲಿ ಈ ಒಂದು ವಿಚಾರಕ್ಕೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಂತ? ಸರ್ಕಾರ ಇದೆ, ಸರ್ಕಾರನೂ ವಿರೋಧ ಮಾಡಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮಾಡಿದ್ದಾರೆ. ನೋಡೋಣ ಏನೇನು ಬೆಳವಣಿಗೆ ಆಗ್ತಾವೆ ನೋಡೋಣ. ಮುಂದಿನ ಕಾಂಡಕ್ಕೆ ರಿಲೀಸ್ ಮಾಡಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹೋರಾಟ ನಮ್ಮ ಹಕ್ಕು, ನಮ್ಮ ಭಾಷೆ, ನಮ್ಮ ತಾಯಿ, ನಮ್ಮ ಕನ್ನಡಿಗರ ಬಗ್ಗೆ ಮಾತಾಡಿದರೆ ಯಾವುದೇ ದೊಡ್ಡ ವ್ಯಕ್ತಿಯಾಗಲಿ ಬಿಡಲ್ಲ. ಅದೇ ರೀತಿ ಕನ್ನಡ ಚಿತ್ರಗಳ ಮಲ್ಟಿಪ್ಲೆಕ್ಸಲ್ಲೂ ಸಹ ಕನ್ನಡ ಚಿತ್ರವನ್ನು ಯಾವುದೇ ಕಾರಣಕ್ಕೆ ಮುಟ್ಟಬಾರ್ದು. ಕನ್ನಡ ಚಿತ್ರ ಇವತ್ತು ಸಂಕಷ್ಟದಲ್ಲಿದೆ, ಸರ್ಕಾರ ಮುಂದಾಗಬೇಕು, ಕನ್ನಡ ಚಿತ್ರರಂಗವನ್ನು ಉಳಿಸುವಂಥ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಸ್ ಸರ್, ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುಪ್ರೀಂ ಕೋರ್ಟ್ ರಿಲೀಸ್ಗೆ ಸೂಚನೆ ನೀಡಿದೆ, ಗುರುವಾರ ಆದೇಶ ಬರುತ್ತೆ. ಸರ್ ನೀವೇನು ಸರ್ ನಿಮ್ಮ ಹೋರಾಟ ಯಾವ ರೀತಿ ಇರ್ತಂತ? ಈಗ ಥಗ್ ಲೈಫ್ ಸಿನಿಮಾ ಮುಗ್ದೋಗಿರುವಂಥ ಕತೆ ತಮಿಳ್ನಾಡಲ್ಲಿ ತಮಿಳ್ನಾಡು ಜನತೆನೇ ಮುಗಿಸ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ವಾಣಿಜ್ಯ ಮಂಡಳಿ ಕನ್ನಡಿಗರು ಕನ್ನಡ ಹೋರಾಟಗಾರರು ಒಟ್ಟಿಗೆ ನಿಂತು ಅದನ್ನು ಬಿಡುಗಡೆ ಮಾಡಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಿಲ್ಲ. ಹೈಕೋರ್ಟ್ ಹೇಳಿದೆ ಕನ್ನಡಿಗರಲ್ಲಿ ಕ್ಷಮೆ ಕೇಳಿ ಬನ್ನಿ ಅಂತ. ಅದನ್ನು ಮೀರಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರ್ಬೋದು, ಆದರೆ ಕನ್ನಡಿಗರ ಜನರ ತೀರ್ಮಾನ ಇದೆಯಲ್ಲ, ನಮ್ಮ ಕನ್ನಡಿಗರ ತಾಯಿ ಕನ್ನಡಿಗರ ಭಾಷೆ ಬಗ್ಗೆ ಮಾತಾಡಿದರೆ ಕನ್ನಡಿಗರು ಮಾತ್ರ ಸುಮ್ಮನೆ ಅದನ್ನ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅನ್ನುವಂಥದ್ದು ಇರುವಂಥದ್ದು. ಸರ್ ನಿಮ್ಮ ರಿಲೀಸ್ ಮಾಡೋಕ್ಕೆ ನೀವು ಬಿಡಲ್ಲ ಸರ್, ಹಾಗಾದ್ರೆ ಯಾವುದೇ ಕಾರಣಕ್ಕೂ? ಖಂಡಿತವಾಗಲೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅದು ತಗೊಳ್ಳೋರು ಯಾರು, ಎಂಟೇದೆ ಬಂಟ ಯಾರು ಇದ್ದಾರೆ ನೋಡಬೇಕಲ್ಲ, ವಿತರಕರು ಯಾರು ಬಿಡಲ್ಲ ಬೇಕಲ್ಲ. ತಗೊಳ್ಳೋರು ಯಾರು, ಬಿಡುಗಡೆ ಮಾಡೋರು ಯಾರು, ಯಾವ ರೀತಿ ಬಿಡುಗಡೆ ಆಗುತ್ತೆ ನೋಡೋಣ. ನಾವು ಸರ್ ಫಿಲ್ಮ್ ಚೇಂಬರ್ ಸರ್ ನಿಮ್ಮ ಜೊತೆ ಸಭೆ ಮಾಡಲಿಕ್ಕೆ ಮುಂದಾಗ್ತಿದಂತೆ ಇನ್ನೊಂದು 2 ದಿನದಲ್ಲಿ ಈ ಒಂದು ವಿಚಾರಕ್ಕೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಂತ? ಸರ್ಕಾರ ಇದೆ, ಸರ್ಕಾರನೂ ವಿರೋಧ ಮಾಡಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮಾಡಿದ್ದಾರೆ. ನೋಡೋಣ ಏನೇನು ಬೆಳವಣಿಗೆ ಆಗ್ತಾವೆ ನೋಡೋಣ. ಮುಂದಿನ ಕಾಂಡಕ್ಕೆ ರಿಲೀಸ್ ಮಾಡಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹೋರಾಟ ನಮ್ಮ ಹಕ್ಕು, ನಮ್ಮ ಭಾಷೆ, ನಮ್ಮ ತಾಯಿ, ನಮ್ಮ ಕನ್ನಡಿಗರ ಬಗ್ಗೆ ಮಾತಾಡಿದರೆ ಯಾವುದೇ ದೊಡ್ಡ ವ್ಯಕ್ತಿಯಾಗಲಿ ಬಿಡಲ್ಲ. ಅದೇ ರೀತಿ ಕನ್ನಡ ಚಿತ್ರಗಳ ಮಲ್ಟಿಪ್ಲೆಕ್ಸಲ್ಲೂ ಸಹ ಕನ್ನಡ ಚಿತ್ರವನ್ನು ಯಾವುದೇ ಕಾರಣಕ್ಕೆ ಮುಟ್ಟಬಾರ್ದು. ಕನ್ನಡ ಚಿತ್ರ ಇವತ್ತು ಸಂಕಷ್ಟದಲ್ಲಿದೆ, ಸರ್ಕಾರ ಮುಂದಾಗಬೇಕು, ಕನ್ನಡ ಚಿತ್ರರಂಗವನ್ನು ಉಳಿಸುವಂಥ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಸ್ ಸರ್, ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.